friends, welcome to our channel. Today we are going to learn about the fourth lesson, Louis Pasteur, Conqueror of Disease. ಈ ಒಂದು ಲೆಸನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಆಲ್ರೆಡಿ ಈ ಒಂದು ಲೆಸನ್ ಸಂಬಂಧಪಟ್ಟಂತೆ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀನಿ, ಪಾರ್ಟ್ 1 ಪಾರ್ಟ್ 2 ಅಂತೇಳಿ. ಸೊ ಇದು ಪಾರ್ಟ್ 3 ಆಗಿರ್ತದೆ. ಸೊ ಆ ಲೆಸನ್ನ ಮುಂದುವರೆದ ಭಾಗವಾಗಿರ್ತದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾನು ಈ ಹಿಂದಿನ ಕ್ಲಾಸಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದೆ, 2 ಕ್ವಶನ್ಸನ್ನು ಕೊಟ್ಟಿದ್ದೆ. ಸೊ ಆ ಕ್ವಶನ್ಸ್ ಸಂಬಂಧಪಟ್ಟಂತೆ ಯಾವ ರೀತಿ ಆನ್ಸರ್ಸ್ ಇದಾವೆ ನೋಡೋಣ, ಸೊಲ್ಯೂಷನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಸೊ ಆ ಕ್ವಶನ್ಸ್ ಯಾವ ಮೊದಲೇದಾಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದೆ. ಯಾವುದಪ್ಪ ಅಂತಂದರೆ, ಹೌ ವಾಸ್ ಲೂಯಿಸ್ ಪ್ಯಾಸ್ಚರ್ ಯೂನಿಕ್ ಆ್ಯಸ್ ಸೈಂಟಿಸ್ಟ್, ಫಸ್ಟ್ ಕ್ವಶನ್ ಆಗಿರ್ತದೆ. ಸೆಕೆಂಡ್ ಕ್ವಶನ್, ಟು ಹೂಮ್ ಲೂಯಿಸ್ ಪ್ಯಾಸ್ಚರ್ ವಾಸ್ ಏಬಲ್ ಟು ಹೆಲ್ಪ್. ಹೌದಾ? ಕ್ವಶನ್ಸ್ ಆನ್ಸರ್ಸ್ ಸೊಲ್ಯೂಷನ್ಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಓಕೆ, ಈಗಾಗಲೇ ನಿಮ್ಗೆ ಹೇಳಿದಂತೆ ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ನೋಡಿ. ಹೌ ವಾಸ್ ಲೂಯಿಸ್ ಪ್ಯಾಸ್ಚರ್ ಯೂನಿಕ್ ಆ್ಯಸ್ ಎ ಸೈಂಟಿಸ್ಟ್, ಫಸ್ಟ್ ಕ್ವಶನ್. ಆನ್ಸರ್ ಈ ರೀತಿ ಇದೆ, ಅವ್ರು ಯಾವ ರೀತಿ ಡಿಫ್ರೆಂಟ್ ಆಗಿದ್ರು ಅಂತೇಳಿ. ಲೂಯಿಸ್ ಪ್ಯಾಸ್ಚರ್ ಮೇಡ್ ಸಮ್ ಎಕ್ಸೈಟಿಂಗ್ ಡಿಸ್ಕವರೀಸ್ ಅಬೌಟ್ germs and he was able to use his discoveries in practical ways. He worked hard in his laboratory with test tubes and all kinds of experiments, but nearly all the time he was working to help people who were suffering in some special way from diseases. ಓಕೆ, ಸೊ ಇದು ಫಸ್ಟ್ ಕ್ವಶನ್ ಆಗಿರ್ತದೆ. ಅವ್ರು ಸೆಕೆಂಡ್ ಕ್ವಶನ್ ಯಾವ ರೀತಿ ಇದೆ? ಸೊ ಆಲ್ರೆಡಿ ನಿಮ್ಗೆ ಹೇಳಿದೆ, ಟು ಹೂಮ್ ಹಿ ವಾಸ್ ಏಬಲ್ ಟು ಹೆಲ್ಪ್. ಟು ಹೂಮ್ ಲೂಯಿಸ್ ಪ್ಯಾಸ್ಚರ್ ವಾಸ್ ಏಬಲ್ ಟು ಹೆಲ್ಪ್. ಯಾವ ರೀತಿ ಇದೆ ನೋಡಿ ಆನ್ಸರ್. ದ ಪೀಪಲ್ ಹೂಮ್ ಪ್ಯಾಸ್ಚರ್ ವಾಸ್ ಏಬಲ್ ಟು ಹೆಲ್ಪ್ ವರ್ ಬ್ರೂಸರ್, breeders of silkworms and cow keepers, all of whom were trying to carry on important industries in France. ಓಕೆ, ಸೊ ಈ ಪಾಯಿಂಟ್ಸನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಈ ಒಂದು 2 ಕ್ವಶನ್ಸ್ ಸಂಬಂಧಪಟ್ಟಂತೆ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಅದರ ಒಂದು ಮುಂದುವರೆದ ಭಾಗವನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಕಮ್ ಟು ಸ್ಟಾರ್ಟ್ ನೌ. ಲೂಯಿಸ್ ಪ್ಯಾಸ್ಚರ್, born in a little French country town, was interested in chemistry when he was very young. ಹೌದಾ? ಸೊ ಅವ್ರು ಈ ಒಂದು ಟಾಪಿಕ್ನಲ್ಲಿ ಅಂದರೆ ಇವತ್ತಿನ ಕಾನ್ಸೆಪ್ಟ್ ಏನಾಗಿರ್ತಿತ್ತು ಅಂದರೆ, ಅವ್ರ ಪ್ರಾರಂಭಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಅಂದರೆ ಇಲ್ಲಿ ಲೂಯಿಸ್ ಪ್ಯಾಸ್ಚರ್ ಎಲ್ಲಿ ಜನಿಸಿದರು? ಲೂಯಿಸ್ ಪ್ಯಾಸ್ಚರ್ born in a ಲಿಟಲ್ ಫ್ರೆಂಚ್ ಕಂಟ್ರಿ ಟೌನ್, ಅಂದರೆ ಒಂದು ಸಣ್ಣ ನಗರದಲ್ಲಿ, ಫ್ರಾನ್ಸ್ ದೇಶದ ಒಂದು ಸಣ್ಣ ನಗರದಲ್ಲಿ ಲೂಯಿಸ್ ಪ್ಯಾಸ್ಚರ್ ಅವರು ಹುಟ್ಟಿದ್ರು, ಜನಿಸಿದರು. ಅದರ ಜೊತೆಗೆ ಏನಪ್ಪ ಅಂದರೆ, ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ ವೆನ್ ಹಿ ವಾಸ್ ವೆರಿ ಯಂಗ್. ಸೊ ಅವರು ಬಹಳ ಯಂಗ್ ಆಗಿದ್ದಾಗ, ಅಂದರೆ ಯುವಕರಾಗಿದ್ದಾಗ, ತರುಣರಾಗಿದ್ದಾಗ, ಸೊ ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ, ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಆಗಿತ್ತು? ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ, ಅಂದರೆ ಅವ್ರ ಕೆಮಿಸ್ಟ್ರಿ ಸಬ್ಜೆಕ್ಟ್, ರಾಸಾಯನಿಕ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇತ್ತು ಅಂತ ಹೇಳ್ತಾ ಇದೆ ಈ ಒಂದು ಲೈನ್. ನೆಕ್ಸ್ಟ್ ಏನಿದೆಪ್ಪ, ಆಫ್ಟರ್ ಸ್ಟಡಿಂಗ್ ಹಾರ್ಡ್ ಇನ್ ಪ್ಯಾರಿಸ್ ಆ್ಯಂಡ್ ಶೋಯಿಂಗ್ ಗ್ರೇಟ್ ಪ್ರಾಮಿಸ್, he began to teach and lecture as professor of chemistry. ಸೊ ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅವರು? ಆಫ್ಟರ್ ಸ್ಟಡಿಂಗ್, ಸೊ ಹೈಯರ್ ಎಜುಕೇಷನ್ ಮುಗಿದಾದ್ಮೇಲೆ, ಆಫ್ಟರ್ ಸ್ಟಡಿಂಗ್, ಹಾರ್ಡ್ ಸ್ಟಡಿ ಅಂದರೆ ಭಾಳ ಶ್ರಮ ವಹಿಸಿ ಅವರು ವಿದ್ಯಾಭ್ಯಾಸ ಮಾಡಿದರು. ಅವರು ಒಂದು ವಿದ್ಯಾಭ್ಯಾಸ ಮಾಡಿದ ನಂತರ ಎಲ್ಲಿ? ಇನ್ ಪ್ಯಾರಿಸ್. ಸೊ ಪ್ಯಾರಿಸ್ ಅಂತಕ್ಕಂಥದ್ದು ಫ್ರಾನ್ಸ್ ದೇಶದ ರಾಜಧಾನಿ ಆಗಿರ್ತೈತೆ. ಇಟ್ ಈಸ್ ಕ್ಯಾಪಿಟಲ್ ಸಿಟಿ ಆಫ್ ಫ್ರಾನ್ಸ್. ಓಕೆ, ಈ ಒಂದು ಪ್ಯಾರಿಸ್ ನಗರದಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಸ್ಟಡಿಯನ್ನು ಮಾಡ್ತಾರೆ. ಸೊ ಹಾರ್ಡ್ ವರ್ಕ್ ಮಾಡ್ತಾರೆ, ಹಾಗೆ ಶ್ರಮವಹಿಸಿ ವಿದ್ಯಾಭ್ಯಾಸ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇವರು ಒಂದು ಹಾರ್ಡ್ ಸ್ಟಡಿ ಏನಾಗಿರ್ತೈತಪ್ಪ ಅಂದರೆ, ಇಟ್ ಶೋಡ್ ವಾಟ್ ಗ್ರೇಟ್ ಪ್ರಾಮಿಸ್, ಒಂದು ಭರವಸೆಯನ್ನು ಮೂಡ್ತೈತಿ ಜನರಲ್ಲಿ. ಅದೇ ರೀತಿ ಈ ಒಂದು ಭರವಸೆಯನ್ನು ಮೂಡೋದ್ರ ಜೊತೆಗೆ ಇವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಸೊ ಅವರು ಒಂದು ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಇರೋದ್ರಿಂದ ಅವರಿಗೆ ಒಂದು ಭರವಸೆ ಬರ್ತೈತಿ. ಸೊ ಹೀಗಾಗಿ ಈ ಬಿಗ್ಯಾನ್ ಟು ಟೀಚ್, ಅವ್ರು ಏನು ಮಾಡಿದ್ರು? ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾವ ರೀತಿ? ಆ್ಯಸ್ ಅ ಲೆಕ್ಚರ್, ಒಬ್ಬ ಲೆಕ್ಚರ್ ಆಗಿ, ಆ್ಯಸ್ ಅ ಪ್ರೊಫೆಸರ್ ಅಂದರೆ ಉಪನ್ಯಾಸಕರು, ಒಬ್ಬ ಉಪನ್ಯಾಸಕರಾಗಿ ಕೆಮಿಸ್ಟ್ರಿ ಸಬ್ಜೆಕ್ಟನ್ನು, ಅಂದರೆ ರಾಸಾಯನಿಕ ಸಬ್ಜೆಕ್ಟಿನ ಒಂದು ವಿಷಯದ ಒಂದು ಉಪನ್ಯಾಸಕರಾಗಿ ಏನು ಮಾಡ್ತಾಯಿದ್ರು? ತಮ್ಮ ಜೀವನವನ್ನು, ವೃತ್ತಿ ಜೀವನ ಅನ್ಕೋಬೋದು. ಸೊ ಆ ವೃತ್ತಿ ಜೀವನವನ್ನು ಅವ್ರು ಏನು ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ಓಕೆ,
He became a professor at Strasbourg in Alsace, and he married a wife who was always to be his closest companion and assistant. ಓಕೆ, ಸೊ ಹೀಗೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಪ್ರೊಫೆಸರ್ ಆಗಲಿಕ್ಕೆ ಪ್ರೊಫೆಸರ್ ಆಯಿತು. ಅದೇ ರೀತಿ ಈ ಬಿಕಮ್ ಅ ಪ್ರೊಫೆಸರ್ ಎಟ್ ಸ್ಟ್ರಸ್ಬರ್ಗ್ ಇನ್ ಅಲ್ಸ್ಲೇಸ್. ಅಂದರೆ ಅಲ್ಸ್ಲೇಸ್ ಅಂತಕ್ಕಂಥ ಒಂದು ನಗರದಲ್ಲಿ ಅವರು ಸ್ಟ್ರಸ್ಬರ್ಗ್ ಅಂತಕ್ಕಂಥ ಒಂದು ಯೂನಿವರ್ಸಿಟಿ ಇದೆ, ಒಂದು ಕಾಲೇಜ್ ಇದೆ. ಸೊ ಒಂದು ಟ್ರಸ್ಟಲ್ಲಿ ಏನು ಮಾಡಿದ್ರು, ಆ ಒಂದು ಕಾಲೇಜಲ್ಲಿ ಏನಾಗ್ತಾರಪ್ಪ ಅಂತಂದರೆ ಒಬ್ಬರು ಪ್ರೊಫೆಸರ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಪ್ರೊಫೆಸರ್ ಅಂದರೆ ಉಪನ್ಯಾಸಕರಾಗ್ತಾರೆ. ಹಾಗೆ ಈ ಮ್ಯಾರಿಡ್ ಅ ವೈಫ್ ಹೂ ವಾಸ್ ಆಲ್ವೇಸ್ ಟು ಬಿ ಹಿಸ್ ಕ್ಲೋಸೆಸ್ಟ್ ಅಂಡ್ ಕಂಪ್ಯಾನಿಯನ್ ಆ್ಯಂಡ್ ಅಸಿಸ್ಟೆಂಟ್. ಒಬ್ಬ ಸಹಾಯಕಳಾಗಿ, ಹೆಂಡತಿಯಾಗಿ, ಹಾಗೆ ಕ್ಲೋಸೆಸ್ಟ್ ಕಂಪ್ಯಾನಿಯನ್, ಒಬ್ಬ ಸಹಪಾಠಿಯಾಗಿ, ಕಂಪ್ಯಾನಿಯನ್ ಅಂದರೆ ಆ್ಯಸ್ ಅ ಫ್ರೆಂಡ್ ಆಗಿ. ಸೊ ಈ ರೀತಿ ಅವರು ಇರ್ತಕ್ಕಂಥ ಗುಣಗಳಲ್ಲಿರ್ತಕ್ಕಂಥ ಒಂದು ಮಹಿಳೆಯನ್ನು ಅವ್ರು ಏನು ಮಾಡ್ತಾರೆ, ಮದುವೆ ಆಗ್ತಾರೆ. ಹೌದಾ? ಸೊ ಇದು ಒಂದು ಲೈಫ್ ಸ್ಟೋರಿ. Pasteur was deeply interested in all the new experiments that were being made in chemistry and decided to solve some of the difficult problems that were worrying chemists and other scientists. ಕೆಮಿಸ್ಟ್ಸ್ ಅಂದರೆ ಏನಪ್ಪ ಅಂದರೆ ರಾಸಾಯನಶಾಸ್ತ್ರಜ್ಞರು, ಸೈಂಟಿಸ್ಟ್ ಅಂದರೆ ನಿಮ್ಗೆ ಗೊತ್ತು ವಿಜ್ಞಾನಿ. ಹೌದಾ? ವಿಜ್ಞಾನಿಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗ್ತೈತಿ, Pasteur was deeply interested in all the new experiments. ಹೌದಾ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂತೆ ನಾನು ಹೇಳಿದೆ, ಅವರು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಸೊ ಇಂಟ್ರೆಸ್ಟ್ ಕೊಡ್ತಾಯಿದ್ರು. ಎಕ್ಸ್ಪೆರಿಮೆಂಟ್ಸಲ್ಲಿ, ಎಸ್ಪೆಷಲಿ ಎಕ್ಸ್ಪೆರಿಮೆಂಟ್ಸಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಭಾಳ ಡೀಪ್ಲಿ ಇನ್ವಾಲ್ವ್ಮೆಂಟ್, ಅಂದರೆ ಅದರಲ್ಲಿ ಭಾಗವಾಗ್ತಿದ್ರು, ಇಲ್ಲಿ ತಲ್ಲೀನರಾಗ್ತಿದ್ರು ಅಷ್ಟು ಆಸಕ್ತಿಯಿಂದ. ಎಕ್ಸ್ಪೆರಿಮೆಂಟ್ಸ್, ಪ್ರಯೋಗಗಳನ್ನು ಮಾಡಲಿಕ್ಕೆ, ದಟ್ ವರ್ ಬೀಯಿಂಗ್ ಮೇಡ್ ಇನ್ ಕೆಮಿಸ್ಟ್ರಿ. ಯಾವುದರಲ್ಲಿಪ್ಪ ಅಂತಂದರೆ ಕೆಮಿಸ್ಟ್ರಿ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಹೌದಾ? ಆ್ಯಂಡ್ ಡಿಸೈಡೆಡ್ ಟು solve some of difficult problems that were worrying chemists and other scientists. And also he decided, ಅವರು ನಿರ್ಧರಿಸಿದರು. ಏನು ನಿರ್ಧರಿಸಿದರು? ಬೇರೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್, ಅಂದರೆ ಬೇರೆ ರಾಸಾಯನಶಾಸ್ತ್ರಜ್ಞರು ಆಗಿರ್ಬೋದು ಅಥವಾ ಬೇರೆ ವಿಜ್ಞಾನಿಗಳಾಗಿರ್ಬೋದು, ಅವ್ರಿಗೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ತಕ್ಕಂಥವನ್ನ ಸಾಲ್ವ್ ಮಾಡಲಿಕ್ಕೆ ಇನ್ವಾಲ್ವ್ಮೆಂಟ್, ಯಾವಾಗಲೂ ಅವರು ಅದರಲ್ಲಿ ತಲ್ಲೀನರಾಗ್ತಿದ್ರು ಅಂತ ಹೇಳ್ತಾರೆ. ಯಾಕೆ? ಟು ಸಾಲ್ವ್ ದೆಮ್, ಅವನ್ನೇ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ, ಯಾವಾಗಲೂ ಆಲೋಚನೆಯಿಂದ ಅದೇ ಒಂದು ನಿಟ್ಟಿನಲ್ಲಿ ಅವರು ಯೋಚಿಸ್ತಾ, ಸೊ ಆ ರೀತಿ ಅವರು ತಲ್ಲೀನರಾಗ್ತಿದ್ರು ಅನ್ನೋದು ಈ ಒಂದು ಲೈನ್ ಹೇಳ್ತಾ ಇದೆ, ಈ ಸೆಂಟೆನ್ಸ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ಸಮ್ಟೈಮ್ಸ್ ಹಿ ಯೂಸ್ಡ್ ಟು ಸಿಟ್ ಫಾರ್ ಅವರ್ಸ್ ಕ್ವೈಟ್ ಸೈಲೆಂಟ್ ಆ್ಯಂಡ್ ಮೋಷನ್ಲೆಸ್ ಥಿಂಕಿಂಗ್ ಹಾರ್ಡ್ ಅಬೌಟ್ ಒನ್ ಆಫ್ ಹಿಸ್ ಡಿಫಿಕಲ್ಟೀಸ್. ಒಂದೊಂದು ಸರಿ ಏನಾಗ್ತಿತ್ತು, ಸಮ್ಟೈಮ್ಸ್, ಕೆಲವೊಂದು ಸಾರಿ, ಈ ಯೂಸ್ಡ್ ಟು ಸಿಟ್ ಫಾರ್ ಅವರ್ಸ್ ಅಂದರೆ ಗಂಟೆ ಕೂತ್ಕೊಳ್ತಿದ್ರು ಅವರು. ಗಂಟೆ ಸಾಕಷ್ಟು ಯಾವುದೇ ಒಂದು ಸಮಸ್ಯೆ ಬಂತು, ಯಾವುದೇ ಒಂದು ಪ್ರಾಬ್ಲಮ್ ಬಂತು, ಸರಿಯಾಗಿ ಅರ್ಥ ಆಗಲಿಲ್ಲ, ಅಥವಾ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರುವ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗದೇ ಇದ್ದಾಗ ಏನು ಮಾಡ್ತಿದ್ರು, ಗಂಟೆ ಕೂತ್ಕೊಳ್ತಿದ್ರು. ಯಾವ ರೀತಿ ಇದು ಹೇಗೆ ಬಂತು ಅಂತ ವಿಚಾರ ಮಾಡ್ತಾರೆ, ಏನು ಮಾಡಬೇಕು. ಕ್ವೈಟ್ ಸೈಲೆಂಟ್ ಆ್ಯಂಡ್ ಮೋಷನ್ಲೆಸ್, ಯಾವ ರೀತಿ ಕೂತ್ಕೊಳ್ತಿದ್ರು ಯೋಚನೆ ಮಾಡ್ತಾ ಅಂತಂದರೆ, ಕ್ವೈಟ್ ಸೈಲೆನ್ಸ್ ಅಂದರೆ ಸೈಲೆಂಟ್, ಭಾಳ ನಿಶ್ಶಬ್ದವಾಗಿ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಅದೇ ರೀತಿ ಮೋಷನ್ಲೆಸ್ ಅಂದರೆ ಕಾನ್ಸ್ಟೆಂಟ್, ಚಲಿಸ್ತೆ. ಮೋಷನ್ಲೆಸ್ ಅಂದರೆ ರೆಸ್ಟ್ ಅಂತ ಹೇಳ್ತೇವೆ, ಅಥವಾ ಚಲಿಸ್ತೇನೆ, ಸುಮ್ಮನೆ ತಟಸ್ಥ ಕೂತ್ಕೊಂಡ್ಬಿಡೋದು. ಹೌದಾ? ಥಿಂಕಿಂಗ್ ಆ್ಯಂಡ್ ಹಾರ್ಡ್ ಥಿಂಕಿಂಗ್ ಅಬೌಟ್ ದಟ್. ವಾಟ್ ಈಸ್ ದ ಡಿಫಿಕಲ್ಟೀಸ್, ವಾಟ್ ಈ ವಾಸ್ ಹ್ಯಾವಿಂಗ್ ಡಿಫಿಕಲ್ಟೀಸ್ ಇನ್ ಲ್ಯಾಬೊರೇಟ್ರಿ. ಹೌದಾ? ಸೊ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಡಿಫಿಕಲ್ಟೀಸ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತ ವಿಚಾರ ಮಾಡೋದ್ರಲ್ಲಿ ಅವರು ಬಹಳಷ್ಟು ಏನಾಗ್ತಿದ್ರು, ಇನ್ವಾಲ್ವ್ಮೆಂಟ್, ಭಾಳ ತಲ್ಲೀನರಾಗ್ತಿದ್ರು, ಅದರಲ್ಲಿ ಮುಳುಗಿಬಿಡ್ತಿದ್ರು. ಅಂದರೆ ಅಷ್ಟು ಅವ್ರಿಗೆ ಏನಪ್ಪ ಅಂದರೆ ಅದ್ರ ಬಗ್ಗೆ ಕೇರ್. ಸೊ ಹೀಗೆ ಅವರು ಆ ಒಂದು ಮೋಷನ್ಲೆಸ್ ಆಗಿ, ರೆಸ್ಟ್ ಆಗಿ ಕೂತ್ಕೊಂಡಾಗ, ಬಹಳಷ್ಟು ಕಾನ್ಸ್ಟೆಂಟ್ ಅದರಿಂದನೇ ಒಂದು ವಿಚಾರವಾಗಿ ಆ ಪ್ರಾಬ್ಲಮ್ಸ್ ಏನೋ ಬಂದಿದ್ದಾಗ, ಸೊ ಅದು ವಿಚಾರ ಮಾಡ್ತಿರೋ ಸಂದರ್ಭದಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ, ಈ ಫೌಂಡ್ ದಿಸ್ ದ ಈಸಿಯೆಸ್ಟ್ ವೇ ಟು ಸಾಲ್ವ್ ಅ ಪ್ರಾಬ್ಲಮ್, ಆ್ಯಂಡ್ ವೆನ್ ಹಿ ಥಾಟ್ ಆಫ್ ಅ ಸೊಲ್ಯೂಷನ್, ಹಿಸ್ ಕೈಂಡ್ tired looking face would brighten with pleasure and excitement, and he would rush around to tell his discovery
ಟು ಹಿಸ್ ವೈಫ್ ಆ್ಯಂಡ್ ಟು ಅದರ್ಸ್ ಹೂಮ್ ಆರ್ ಹೆಲ್ಪಿಂಗ್ ಹಿಮ್. ಯಾರ್ಯಾರು ಹೆಲ್ಪ್ ಮಾಡ್ತಾ ಇದ್ರಲ್ಲ ಅವ್ರಿಗೆ, ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಅಸಿಸ್ಟೆಂಟ್ಸ್, ಬೇರೆ ಬೇರೆ ಇರ್ತಕ್ಕಂಥ ಜನರು ಅವ್ರು ಯಾರು ಹೆಲ್ಪ್ ಮಾಡ್ತಿದ್ರಲ್ಲ, ಸೊ ಅವ್ರಿಗೆಲ್ಲ ಅವ್ರಿಗೆ ಹೇಳ್ತಿದ್ರು ಏನಪ್ಪ ಈ ಫೌಂಡ್ ಸೊಲ್ಯೂಷನ್. ಯಾವಾಗ ಅವರು ವಿಚಾರ ಮಾಡ್ತಾ ಕುತ್ಕೊಂತಿರ್ಬೇಕಾದ್ರೆ, ಯಾವುದೇ ಒಂದು ಪ್ರಾಬ್ಲಮ್ ಬಗ್ಗೆ ವಿಚಾರ ಮಾಡ್ತಾ ಕುತ್ಕೊಂಡಾಗ ಅದಕ್ಕೆ ಸೊಲ್ಯೂಷನ್, ಈಸಿಯೆಸ್ಟ್ ಸೊಲ್ಯೂಷನ್ ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಸೊಲ್ಯೂಷನ್ ಸಿಕ್ತಂದ ತಕ್ಷಣ ಅವ್ರು ಏನು ಮಾಡ್ತಿದ್ರು, ಫುಲ್ ಎಕ್ಸೈಟ್ಮೆಂಟ್, ಭಾಳಷ್ಟು ಅವ್ರು ಏನಾಗ್ತಿದ್ರಪ್ಪ ಅಂದರೆ ಭಾವಪೂರ್ವಕರಾಗ್ಬಿಡ್ತಿದ್ರು. ಎಲ್ರಿಗೂ ಹೇಳಬೇಕು ಅಂತೇಳಿ ಅವ್ರು ಇರ್ತಕ್ಕಂಥ ಕಂಪ್ಯಾನಿಯನ್ಸ್, ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ಸ್, ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಅವ್ರಿಗೆ ಏನು ಹೆಲ್ಪ್ ಮಾಡ್ತಿದ್ರಲ್ಲ ಲ್ಯಾಬ್ರೇಟ್ರಿಲಿ, ಅವ್ರಿಗೆ ಆಗಿರ್ಬೋದು, ಅವ್ರ ಹೆಂಡತಿಗೆ ಆಗಿರ್ಬೋದು, ಎಲ್ಲರಿಗೂ ಹೇಳಿ ಐ ಗಾಟ್ ಇಟ್ ಅಂಥೇಳಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ತಮ್ಮ ಸೊಲ್ಯೂಷನ್ಸನ್ನು ಈ ರೀತಿ ಹೇಳ್ತಾ ಇದ್ರು, ವ್ಯಕ್ತಪಡಿಸ್ತಾ ಇದ್ರು. ಈ ವಾಸ್ ಎಕ್ಸ್ಪ್ರೆಸ್ಸಿಂಗ್ ಲೈಕ್ ದಿಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದೇನೆ. ಸೊ ಇಲ್ಲಿವರೆಗೆ ಏನೇನು ತಿಳ್ಕೊಂಡ್ವಿ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದರ ಒಂದು ಮುಂದುವರೆದ ಭಾಗವನ್ನು ಸೊ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತು ಏನು ತಿಳ್ಕೊಂಡಿವಪ್ಪ ಅನ್ನೋದ್ರ ಮೇಲೆ ನಾನು ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಡ್ತೇನೆ. ಸೊ ನೋಡಿ ಅವನ್ನ ಪ್ರಾಕ್ಟೀಸ್ ಮಾಡಿ, ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಸೊಲ್ಯೂಷನ್ಸನ್ನು ನೀವು ಮತ್ತೆ ತಿಳ್ಕೊಬೋದು. ಆನ್ಸರ್ಸ್ನ ರೆಫರ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೇನೆ. ಸೊ ಕ್ವಶನ್ಸ್ನ ನೋಡಿ ಯಾವ ರೀತಿ ಇದೆ ಅಂತೇಳಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಹ್ಯಾವ್ ಎ ನೈಸ್ ಡೇ.